ಅಂತೂ ಇಂತೂ ಪಂಚರಾಜ್ಯಗಳ ಚುನಾವಣೆ ಮುಗಿತು. ಅದರ ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ರೇಟು ದಿಢೀರ್ ಅಂತ 993 ರೂಪಾಯಿಗೆ ಏರಿಕೆಯಾಗಿ ಹೋಟೆಲ್ ಉದ್ಯಮಕ್ಕೆ ಹೊಡೆತಾನೂ ಬಿತ್ತು. ಇದರಿಂದ ಜನಸಾಮಾನ್ಯರ ಜೇಬಿಗೆ ಕತ್ರಿನೂ ಬಿತ್ತು. ಜನರ ಓಟು ಎಷ್ಟು ಇಂಪಾರ್ಟೆಂಟ್ ನೋಡಿ. ಎಲೆಕ್ಷನ್ಗಿಂತ ಮುಂಚೆ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ರೆ ಜನ ಬೆಲೆ ಏರಿಕೆಯಿಂದ ರೋಸ್ ಹೋಗಿ ಓಟ್ ಹಾಕಲ್ವೇನೋ ಅನ್ನೋ ಭಯದಲ್ಲಿ ಸುಮ್ಮನಿದ್ದಂತಹ ಬಿಜೆಪಿಯ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವೋಟಿಂಗ್ ಮುಗಿದ ಒಂದು ವಾರಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ರೇಟನ್ನು ಏಕಾಏಕಿಯಾಗಿ 993 ರೂಪಾಯಿಗಳಷ್ಟು ಜಾಸ್ತಿ ಮಾಡಿ ಒಂದು ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನು 3071 ರೂಪಾಯಿಗೆ ತಂದಿಟ್ಟಿದೆ. ಇದರಿಂದ ಹೋಟೆಲ್ ಮಾಲೀಕರು ಬಾಗಿಲು ಮುಚ್ಚೋ ಪರಿಸ್ಥಿತಿ ಬಂದಿದೆ. ಬರೀ ಹೋಟೆಲ್ ಮಾಲೀಕರು ಮಾತ್ರ ಅಲ್ಲ, ಕೈಗಾರಿಕೆಗಳಿಗೆ ಬಳಸೋ ಇಂಧನದ ಬೆಲೆ ಕೂಡ ಏರಿಕೆಯಾಗಿದೆ. ಜೊತೆಗೆ ಪೆಟ್ರೋಕೆಮಿಕಲ್ಸ್ನ ಕೊರತೆ ಎದುರಾಗಿದೆ. ಇದರಿಂದಾಗಿ ಎಷ್ಟೋ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳು ನೆಲ ಕಚ್ಚಿವೆ. ಇನ್ನೇನು ಉತ್ಪಾದನೆಯನ್ನೇ ಬಂದ್ ಮಾಡಿ ಕಾರ್ಖಾನೆಗಳ ಬಾಗಿಲು ಮುಚ್ಚೋ ದುಸ್ಥಿತಿ ನಿರ್ಮಾಣವಾಗಿದೆ. ಬೆಲೆ ಏರಿಕೆ ಆಗ್ತಿರೋದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳದ್ದು, ಕೈಗಾರಿಕೆಗಳಲ್ಲಿ ಬಳಸೋ ಇಂಧನದ್ದು. ಇದರಿಂದ ನಮಗೇನೋ ತೊಂದರೆ ಆಗಲ್ಲ ಬಿಡಿ ಅಂತ ಜನಸಾಮಾನ್ಯರು ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ನಮಗೆ ಸಂಬಂಧನೇ ಇಲ್ಲ ಅಂತ ನಿಮ್ಮ ಪಾಡಿಗೆ ನೀವಿದ್ರು ಪರೋಕ್ಷವಾಗಿ ಜೇಬಿಗೆ ಕತ್ರಿ ಬೀಳೋದಂತೂ ಗ್ಯಾರಂಟಿ. ಯಾಕಂದ್ರೆ ಹೋಟೆಲ್ನವರು ಅಡುಗೆ ಮಾಡ್ತಿರೋದೇ ಗ್ರಾಹಕರು ಬಂದು ತಿಂದು ದುಡ್ಡು ಕೊಟ್ಟು ಹೋಗ್ಲಿ, ನಮ್ಮ ವ್ಯಾಪಾರ ನಡೀಲಿ ಅಂತ. ಕೈಗಾರಿಕೆಗಳು ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇರೋದು ಜನ ಖರೀದಿ ಮಾಡಲಿ ಅಂತ ಅಲ್ವಾ? ಹೀಗಿರುವಾಗ ಹೋಟೆಲ್ಗಳಲ್ಲಿ ಬಳಸೋ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ಮತ್ತೆ ಕೈಗಾರಿಕೆಗಳಲ್ಲಿ ಬಳಸೋ ಇಂಧನದ ಬೆಲೆ ಏರಿಕೆ ಆದ್ರೆ ಉದ್ಯಮಗಳಿಗೆ ಎಷ್ಟು ಹೊರೆಯಾಗುತ್ತೋ ಅದರ ದುಪ್ಪಟ್ಟು ಹೊರೆ ಜನಸಾಮಾನ್ಯರ ಮೇಲೆ ಬೀಳುತ್ತೆ. ಮೊದಲಿಗೆ ಕಮರ್ಷಿಯಲ್ ಮತ್ತು ಛೋಟಾ ಸಿಲಿಂಡರ್ಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಮೇಲೆ ಉಂಟಾಗ್ತಾ ಇರುವಂತಹ ದುಷ್ಪರಿಣಾಮಗಳ ಬಗ್ಗೆ ಹೇಳ್ತೀನಿ ಕೇಳಿ. ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಿದ್ದೀರಲ್ಲ ಸ್ವಾಮಿ ಅಂತ ಜನಸಾಮಾನ್ಯರು ಕೇಳಿದ್ರೆ ಎಲ್ಲದಕ್ಕೂ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧನೇ ಕಾರಣ, ಜಗತ್ತಿನ ತುಂಬಾ ಪರಿಸ್ಥಿತಿ ಹಿಂಗೆ ಇದೆ ಅಂತ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳೋದನ್ನ ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ನಾಯಕರು ಚೆನ್ನಾಗಿಯೇ ಕಲ್ತಿದ್ದಾರೆ. ಆದ್ರೆ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧ ಶುರುವಾಗೋದಕ್ಕೂ ಮೊದಲೇ ಅಂದ್ರೆ 6 ತಿಂಗಳ ಹಿಂದೆನೆ 2025ರ ಡಿಸೆಂಬರ್ನಲ್ಲಿ 1580 ರೂಪಾಯಿ ಇದ್ದಂತಹ 19 kgಯ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನು 2026ರ ಜನವರಿಯಲ್ಲಿ ಕೇಂದ್ರ ಸರ್ಕಾರ 1691 ರೂಪಾಯಿಗೆ ಹೆಚ್ಚಳ ಮಾಡಿತ್ತು. ಆಗ ಸುಮಾರು 111 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಇದ್ಯಾವಾಗ? ಯುದ್ಧ ಶುರುವಾಗೋದಕ್ಕೂ ಮುಂಚೆ. ಅದಾದಮೇಲೆ ಫೆಬ್ರವರಿ 1ನೇ ತಾರೀಕು ಮತ್ತೆ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆಯನ್ನು 49 ರೂಪಾಯಿ ಹೆಚ್ಚಳ ಮಾಡಿ ಒಟ್ಟು 1740 ರೂಪಾಯಿಗೆ ಏರಿಕೆ ಮಾಡಲಾಗಿತ್ತು. ಆಗ ಕೂಡ ಯುದ್ಧ ಶುರುವಾಗಿರಲಿಲ್ಲ. ಯುದ್ಧ ಶುರುವಾಗಿದ್ದು ಯಾವಾಗ? ಫೆಬ್ರವರಿ ತಿಂಗಳ ಕೊನೆಯಲ್ಲಿ. ಫೆಬ್ರವರಿ 28ನೇ ತಾರೀಕು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ನಡೆಸಿದ ನಂತರ ಯುದ್ಧ ಶುರುವಾಗಿದ್ದು. ಅಂದರೆ ಯುದ್ಧ ಶುರುವಾಗೋದಕ್ಕೂ ಮೊದಲೇ 1 ತಿಂಗಳ ಅಂತರದಲ್ಲಿ 2 ಬಾರಿ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆಯನ್ನು ಏರಿಕೆ ಮಾಡಿತ್ತು. ಯುದ್ಧ ಶುರುವಾದ ನಂತರ ಮಾರ್ಚ್ 1ನೇ ತಾರೀಕು 28 ರೂಪಾಯಿ, ಮಾರ್ಚ್ 7ನೇ ತಾರೀಕು 114 ರೂಪಾಯಿ, ಏಪ್ರಿಲ್ 1ನೇ ತಾರೀಕು 195 ರೂಪಾಯಿ, ಕೊನೆಗೆ ಮೊನ್ನೆ ಎಲೆಕ್ಷನ್ ಮುಗಿದ ಮೇಲೆ ಮೇ 1ನೇ ತಾರೀಕು ಡೈರೆಕ್ಟ್ ಆಗಿ 993 ರೂಪಾಯಿ ಏರಿಕೆಯಾಗಿ ಕಮರ್ಷಿಯಲ್ ಸಿಲಿಂಡರ್ ದರ ಸದ್ಯ 3071 ರೂಪಾಯಿಗೆ ಬಂದು ನಿಂತಿದೆ. ಇದರಿಂದಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಊಟ ತಿಂಡಿಗಳ ರೇಟು ಕೂಡ ಸಹಜವಾಗಿಯೇ ಜಾಸ್ತಿ ಆಗಿದೆ. ಕಾಫಿ ಟೀ ರೇಟು 5ರಿಂದ 8 ರೂಪಾಯಿ ಜಾಸ್ತಿ ಆಗಿದ್ರೆ ಬೆಳಗಿನ ತಿಂಡಿಗಳ ರೇಟು 15 ರೂಪಾಯಿ, ಮಧ್ಯಾಹ್ನ ಮತ್ತು ರಾತ್ರಿಯ ಊಟದ ರೇಟು 15ರಿಂದ 20 ರೂಪಾಯಿ ಹೆಚ್ಚಾಗಿದೆ. ಇದರಿಂದ ನಗರಗಳಲ್ಲಿ ವಾಸ ಮಾಡೋ ಹೋಟೆಲ್ ಊಟವನ್ನೇ ನೆಚ್ಚಿಕೊಂಡು ಬದುಕು ನಡೆಸುವಂತಹ ಲಕ್ಷಾಂತರ ಮಂದಿ ದಿನವೊಂದಕ್ಕೆ ಕನಿಷ್ಠ 50 ರೂಪಾಯಿಗಳನ್ನ, ತಿಂಗಳಿಗೆ 1500ರಿಂದ 2000 ರೂಪಾಯಿಗಳನ್ನ ಹೆಚ್ಚುವರಿಯಾಗಿ ಖರ್ಚು ಮಾಡಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲ ನಾವು ಹೋಟೆಲ್ನಲ್ಲಿ ಊಟ ಮಾಡಲ್ಲಪ್ಪ, ಚಿಕ್ಕದೊಂದು 5 kg ಸಿಲಿಂಡರ್ ಇಟ್ಕೊಂಡು ರೂಮಲ್ಲೇ ಅಡುಗೆ ಮಾಡ್ಕೋತೀವಿ ಅನ್ನೋರು ಹೊಟ್ಟೆ ಮೇಲೂ ಕೂಡ ಕೇಂದ್ರ ಸರ್ಕಾರ ಬರೆ ಎಳೆದಿದೆ. ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಕಾಲೇಜ್ ಓದೋ ಯುವಜನರು, ಚಿಕ್ಕ ಪುಟ್ಟ ಸಂಬಳದ ಕೆಲಸಕ್ಕೆ ಹೋಗುವಂತಹ ಬ್ಯಾಚುಲರ್ಗಳು, ಹೀಗೆ ಬಹುಪಾಲು ದುಡಿಯುವ ವರ್ಗದ ಜನ 5 kgಯ ಈ ಛೋಟಾ ಸಿಲಿಂಡರ್ಗಳನ್ನ ಬಳಸ್ತಾರೆ. ಈಗ ಕೇಂದ್ರ ಸರ್ಕಾರ 549 ರೂಪಾಯಿ ಇದ್ದಂತಹ ಈ ಛೋಟಾ ಸಿಲಿಂಡರ್ಗಳ ಬೆಲೆಯನ್ನು ದಿಢೀರ್ ಅಂತ 810 ರೂಪಾಯಿಗೆ ಏರಿಕೆ ಮಾಡಿದೆ. ಅಂದ್ರೆ ಒಂದೇ ಸತಿಗೆ 261 ರೂಪಾಯಿಗಳನ್ನ ಹೆಚ್ಚಳ ಮಾಡಲಾಗಿದೆ. ಇನ್ನು ಗೃಹ ಬಳಕೆಯ ಸಿಲಿಂಡರ್ಗಳ ಬೆಲೆಯನ್ನು 60 ರೂಪಾಯಿ ಏರಿಕೆ ಮಾಡಿದ್ದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಒಟ್ಟಿನಲ್ಲಿ ನೀವು ಮನೆಯಲ್ಲಾದರೂ ಅಡುಗೆ ಮಾಡ್ಕೊಂಡು ತಿನ್ನಿ, ಹೋಟೆಲ್ನಲ್ಲಾದರೂ ತಿನ್ನಿ, ಮೋದಿ ಸರ್ಕಾರದ ಬೆಲೆ ಏರಿಕೆ ಹೊಡೆತದಿಂದ ಮಾತ್ರ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇನ್ನು ಕೈಗಾರಿಕೆಗಳಿಗೆ ಯಾವ ರೀತಿ ಮೋದಿ ಸರ್ಕಾರದ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ಅನ್ನೋದನ್ನ ನೋಡೋದಾದ್ರೆ, ಯುದ್ಧ ಶುರುವಾಗೋದಕ್ಕೂ ಮೊದಲು 87 ರೂಪಾಯಿ ಇದ್ದಂತಹ 1 ಲೀಟರ್ ಇಂಡಸ್ಟ್ರಿಯಲ್ ಡೀಸೆಲ್ ಬೆಲೆ ಮಾರ್ಚ್ 20ರ ಸುಮಾರಿಗೆ 109 ರೂಪಾಯಿಗೆ ಏರಿಕೆಯಾಗಿತ್ತು. ಅದಾದ ನಂತರ ಏಪ್ರಿಲ್ನಲ್ಲಿ ಮತ್ತೆ 28 ರೂಪಾಯಿ ಹೆಚ್ಚಳ ಮಾಡಿ 137 ರೂಪಾಯಿಗೆ ಏರಿಕೆ ಮಾಡಲಾಗಿತ್ತು. ಇದೀಗ ಮೇ 1ನೇ ತಾರೀಕು ಮತ್ತೆ 12 ರೂಪಾಯಿ ಹೆಚ್ಚಿಸುವ ಮೂಲಕ ಇಂಡಸ್ಟ್ರಿಯಲ್ ಡೀಸೆಲ್ ದರವನ್ನು 149 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಅಂದರೆ 1.5 ತಿಂಗಳ ಅಂತರದಲ್ಲಿ ಕೇಂದ್ರ ಸರ್ಕಾರ ಇಂಡಸ್ಟ್ರಿಯಲ್ ಡೀಸೆಲ್ ದರವನ್ನು ಬರೋಬ್ಬರಿ 67 ರೂಪಾಯಿ ಹೆಚ್ಚಿದೆ. ಇಷ್ಟೆಲ್ಲ ರೇಟ್ ಹೆಚ್ಚಿಗೆ ಮಾಡಿದ್ರು ಕೈಗಾರಿಕೆಗಳನ್ನು ನಡೆಸೋದು ಅನಿವಾರ್ಯವಾಗಿ ಕೈಗಾರಿಕೆಗಳ ಮಾಲೀಕರು ಹಂಗೋ ಹಿಂಗೋ ಕಷ್ಟಪಟ್ಟುಕೊಂಡು ಇಂಡಸ್ಟ್ರಿಯಲ್ ಡೀಸೆಲ್ ಖರೀದಿ ಮಾಡಿ ದಿನ ದುಡಿತಿದ್ದಾರೆ. ಆದರೆ ಕೈಗಾರಿಕೆಗಳಲ್ಲಿ ಉತ್ಪಾದನೆಗೆ ಬೇಕಾದ ಪೆಟ್ರೋಕೆಮಿಕಲ್
ಪೆಟ್ರೋಕೆಮಿಕಲ್ ಕಚ್ಚಾ ವಸ್ತುಗಳೇ ಲಭ್ಯವಾಗ್ತಿಲ್ಲ. ಪ್ರಾಪಿಲಿನ್, ಪಾಲಿಥಿನ್, ಆರ್ಸೆನಿಕ್ ಮುಂತಾದ ಪೆಟ್ರೋಕೆಮಿಕಲ್ಸ್ ಹಾಗೂ ಅಗ್ರೋಕೆಮಿಕಲ್ಸ್ ಅಭಾವದಿಂದಾಗಿ ಸಣ್ಣ ಮತ್ತು ಮಧ್ಯಮ ಹಂತದ ಉದ್ದಿಮೆಗಳು ನೆಲ ಕಚ್ಚಿವೆ. ಫಾರ್ಮಾಸ್ಯೂಟಿಕಲ್ ಕಂಪನಿಗಳು, ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು, FMCG ಮತ್ತು ಫುಡ್ ಇಂಡಸ್ಟ್ರಿ, ಪೇಂಟ್ ಮತ್ತು ಸಿರಾಮಿಕ್ ಇಂಡಸ್ಟ್ರಿಗಳು, ರಸಗೊಬ್ಬರ ತಯಾರಿಕಾ ಘಟಕಗಳು ಅಕ್ಷರಶಃ ಬಾಗಿಲು ಮುಚ್ಚುವ ಹಂತಕ್ಕೆ ಬಂದಿವೆ. ದುಪ್ಪಟ್ಟು ಹಣ ಕೊಟ್ಟರು ಕೈಗಾರಿಕೆಗೆ ಬೇಕಾದ ರಾ ಮೆಟೀರಿಯಲ್ಗಳು ಸಿಗ್ತಿಲ್ಲ ಅಂತ ಹಲವು ಕೈಗಾರಿಕೋದ್ಯಮಿಗಳು ಅಳಲು ತೋಡ್ಕೊಳ್ತಿದ್ದಾರೆ. ಈ ಅನಿಶ್ಚಿತತೆಯ ಹೊಡೆತವನ್ನು ತಕ್ಕ ಮಟ್ಟಿಗೆ ತಡೆದುಕೊಂಡಿರುವಂತಹ ಕೈಗಾರಿಕೆಗಳು ಉದ್ಯಮವನ್ನು ಉಳಿಸಿಕೊಳ್ಳುವ ಸಲುವಾಗಿ ಕಚ್ಚಾ ವಸ್ತುಗಳಿಗೆ ದುಪ್ಪಟ್ಟು ಹಣ ಖರ್ಚು ಮಾಡಿ ಉತ್ಪಾದನೆಯನ್ನು ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಮಾಡಿವೆ. ಕಚ್ಚಾ ವಸ್ತುಗಳ ಕೊರತೆ ಮತ್ತು ಬೆಲೆ ಏರಿಕೆಯಿಂದಾಗಿ ಸಹಜವಾಗಿಯೇ ಮಾರುಕಟ್ಟೆಯಲ್ಲಿ ಔಷಧಗಳು, ಪ್ಲಾಸ್ಟಿಕ್ ಮತ್ತು ಫೈಬರ್ ವಸ್ತುಗಳು, ರಸಗೊಬ್ಬರ, ಬಟ್ಟೆ, ಎಲೆಕ್ಟ್ರಾನಿಕ್, ಸಿರಾಮಿಕ್ ಹೀಗೆ ಹಲವಾರು ಉತ್ಪನ್ನಗಳ ಬೆಲೆ ಗಗನಕ್ಕೇರಿದೆ. ಉದಾಹರಣೆಗೆ ಹೇಳೋದಾದರೆ ಪ್ರಧಾನಿ ಮೋದಿಯವರ ತವರು ರಾಜ್ಯ ಗುಜರಾತ್ನಲ್ಲೇ ಹೆಚ್ಚಾಗಿರುವಂತಹ ಸಿರಾಮಿಕ್ ಉದ್ಯಮ ಸದ್ಯ ಅತಂತ್ರ ಸ್ಥಿತಿಯನ್ನು ತಲುಪಿದೆ. ಸಿರಾಮಿಕ್ ಘಟಕಗಳಲ್ಲಿ ಹೆಚ್ಚಾಗಿ ಪ್ರಾಪಿಲಿನ್ ಮತ್ತು PNG ಅನಿಲವನ್ನು ಬಳಸಲಾಗುತ್ತೆ. ಗುಜರಾತಿನ ಮೊರ್ಬಿ ಜಿಲ್ಲೆಯೊಂದರಲ್ಲೇ 600 ಸಿರಾಮಿಕ್ ತಯಾರಿಕಾ ಘಟಕಗಳಿದ್ದಾವೆ. ಇವುಗಳಲ್ಲಿ ದಿನನಿತ್ಯ ಸುಮಾರು 6 ಲಕ್ಷ ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಒಂದು ವೇಳೆ ಪರಿಸ್ಥಿತಿ ಹೀಗೆ ಅನಿಶ್ಚಿತತೆಯಲ್ಲೇ ಮುಂದುವರೆದರೆ ಆ ಸಿರಾಮಿಕ್ ಘಟಕಗಳು ಬಂದಾಗಿ ಅಲ್ಲಿ ದುಡಿಯುವಂತಹ ಲಕ್ಷಾಂತರ ಜನರ ಬದುಕು ಬೀದಿಗೆ ಬರಲಿದೆ. ಇದು ಸಿರಾಮಿಕ್ ಉದ್ಯಮವೊಂದರ ಕಥೆ ಅಲ್ಲ, ಎಲ್ಲ ಉದ್ಯಮಗಳದ್ದು ಹೆಚ್ಚು ಕಡಿಮೆ ಇದೇ ಪಾಡು. ಇಷ್ಟೆಲ್ಲ ಕೇಳಿದ ಮೇಲೂ ಯುದ್ಧ ನಡೀತಿರುವಾಗ ಕೇಂದ್ರ ಸರ್ಕಾರ ಏನು ಮಾಡೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಎದುರಾಗಬಹುದು. ಅದಕ್ಕೆ ಉತ್ತರ ವೆರಿ ಸಿಂಪಲ್. ಮೋದಿ ಸರ್ಕಾರ ಮನಸ್ಸು ಮಾಡಿದ್ರೆ ಯುದ್ಧದ ಈ ಸಂದರ್ಭದಲ್ಲಿ ಮೋದಿಯವರಿಗೆ ಎಲೆಕ್ಷನ್ ಪ್ರಚಾರಕ್ಕಿಂತ ದೇಶದ ಜನರ ಬದುಕು ಬವಣೆ ಮುಖ್ಯ ಅನಿಸಿದ್ದಿದ್ರೆ, ದೂರದೃಷ್ಟಿತ್ವ ಅನ್ನೋದು ಇದ್ದಿದ್ದಿದ್ರೆ ದೇಶದ ಕೋಟ್ಯಾಂತರ ಜನ ಕಾರ್ಮಿಕರು ನೆಚ್ಚಿಕೊಂಡಿರುವಂತಹ ಸಣ್ಣ ಪುಟ್ಟ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗದಂತೆ, ಬೆಲೆ ಏರಿಕೆ ಹೊರೆಯಾಗದಂತೆ, ಕೈಗಾರಿಕಾ ಇಂಧನದ ಬೆಲೆ ದುಬಾರಿಯಾಗದಂತೆ ತಡೆಯಬಹುದಿತ್ತು. ದೇಶದಲ್ಲಿ ಕಚ್ಚಾ ತೈಲದ ಕೊರತೆ ಇದೆ ಅಂತ ನಾವು ಭಾರತೀಯರು ಆತಂಕದಲ್ಲಿ ದಿನ ಎಣಿಸೋದು ತಪ್ತಾ ಇತ್ತು. ಅಮೆರಿಕದ ಎನರ್ಜಿ ಇನ್ಫಾರ್ಮೇಷನ್ ಅಡ್ಮಿನಿಸ್ಟ್ರೇಷನ್ನಿನ 2025ರ ವರದಿಯ ಪ್ರಕಾರ ನಮ್ಮ ದೇಶದಲ್ಲಿ ಕೇವಲ 21 ಮಿಲಿಯನ್ ಬ್ಯಾರೆಲ್ಗಳಷ್ಟು ಕಚ್ಚಾ ತೈಲದ ಸಂಗ್ರಹವಿದ್ರೆ, ಅದೇ ನಮ್ಮ ಪಕ್ಕದ ಚೀನಾದ ಬಳಿ 1397 ಮಿಲಿಯನ್ ಬ್ಯಾರೆಲ್ಗಳಷ್ಟು ಕಚ್ಚಾ ತೈಲದ ಸಂಗ್ರಹವಿದೆ. ರಾತ್ರೋರಾತ್ರಿ ಚೀನಾಗೆ ಅಷ್ಟು ದೊಡ್ಡ ಮಟ್ಟದ ಕಚ್ಚಾ ತೈಲದ ಸಂಗ್ರಹಣೆ ಸಾಧ್ಯವಾಗಿದ್ದಲ್ಲ. ಗಲ್ಫ್ ಯುದ್ಧದ ನಂತರ ಎಚ್ಚೆತ್ತುಕೊಂಡ ಚೀನಾ 2-3 ದಶಕಗಳ ಕಾಲ ನಿರಂತರವಾಗಿ ನಿಗಾವಹಿಸಿ ಕಠಿಣ ನೀತಿಗಳನ್ನು ರೂಪಿಸಿ ಅನುಸರಿಸಿ ಅಪಾರ ಪ್ರಮಾಣದ ಕಚ್ಚಾ ತೈಲದ ಸಂಗ್ರಹವನ್ನು ಸಾಧ್ಯವಾಗಿಸಿಕೊಂಡಿದೆ. ಭಾರತಕ್ಕೆ ಹೋಲಿಸಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಚ್ಚಾ ತೈಲ ಸಂಗ್ರಹಾಗಾರಗಳನ್ನು ನಿರ್ಮಿಸಿ ಅಗತ್ಯಕ್ಕಿಂತ ಹೆಚ್ಚು ಕಚ್ಚಾ ತೈಲವನ್ನು ಚೀನಾ ಸಂಗ್ರಹಿಸಿಟ್ಟುಕೊಂಡಿದೆ. ಆದರೆ ಭಾರತದಲ್ಲಿ ತೈಲ ಸಂಗ್ರಹಾಗಾರಗಳು ಹೆಚ್ಚಿನ ಸಂಖ್ಯೆಯಲ್ಲಿಲ್ಲ. ನಮ್ಮಲ್ಲಿರುವ ಜನಸಂಖ್ಯೆಗೆ ಹೋಲಿಸಿಕೊಂಡ್ರೆ ಇರಬೇಕಾದಷ್ಟು ಇಲ್ಲ. ಇದರಿಂದಾಗಿ ಭಾರತದಲ್ಲಿ ಹೆಚ್ಚುವರಿಯಾಗಿ ಕಚ್ಚಾ ತೈಲದ ಸಂಗ್ರಹಣೆ ಇದುವರೆಗೆ ಸಾಧ್ಯವೇ ಆಗಿಲ್ಲ. ಆಮದು ಪ್ರಕ್ರಿಯೆ ಯಥಾಸ್ಥಿತಿಯಲ್ಲಿದ್ದರೆ ಮಾತ್ರ ಭಾರತದಲ್ಲಿ ಇಂಧನ ಕೊರತೆ ಉಂಟಾಗಲ್ಲ. ಆಮದು ಪ್ರಕ್ರಿಯೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಭಾರತದ ಇಡೀ ಆಯಿಲ್ ಇಂಡಸ್ಟ್ರಿ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂತಹ ಉಳಿದ ಇಂಡಸ್ಟ್ರಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕೊಳ್ತವೆ. ಈಗ ಆಗಿರೋದು ಕೂಡ ಅದೇ. ಇಂತಹ ಸಂದರ್ಭದಲ್ಲಿ ನಮ್ಮ ಬಳಿ ಆಯಿಲ್ ರಿಸರ್ವ್ ಇದ್ದಿದ್ರೆ ನಮ್ಮ ಜನ ಬೆಲೆ ಏರಿಕೆಯ ಸಂಕಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ನಮ್ಮ ಕೈಗಾರಿಕೆಗಳು ಬಾಗಿಲು ಮುಚ್ಚುವಂತಹ ಹಂತಕ್ಕೆ ಬರ್ತಿರಲಿಲ್ಲ. ಕಾರ್ಮಿಕರಿಗೆ ಕೆಲಸ ಕಳೆದುಕೊಳ್ಳುವಂತಹ ಭೀತಿನೂ ಎದುರಾಗ್ತಿರಲಿಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ರೆ ನೆಹರು ಏನು ಮಾಡಿದ್ರು ಅಂತ ಕೇಳೋ ಮೋದಿ ಮತ್ತು BJPಗರಿಗೆ 12 ವರ್ಷ ಅಧಿಕಾರದಲ್ಲಿದ್ದು ನೀವೇನು ಮಾಡಿದ್ರಿ ಅಂತ ಜನ ಪಟ್ಟು ಹಿಡಿದು ಕೇಳೋ ದಿನಗಳು ದೂರ ಉಳಿದಿಲ್ಲ ಅನ್ಸುತ್ತೆ. ಏನಾದರೂ ನಾನು ವಿಶ್ವಗುರು ಅಂತ ಬಡಾಯಿ ಕೊಚ್ಕೊಳ್ಳೋದನ್ನ ಬಿಟ್ಟು ಜನರ ಜ್ವಲಂತ ಸಮಸ್ಯೆಗಳತ್ತ ಪ್ರಧಾನಿ ಮತ್ತು ಕೇಂದ್ರ ಸರ್ಕಾರ ಗಮನ ಹರಿಸಬೇಕು. ಅಮೆರಿಕಾಗೆ ಅಂಜಿ ಕಚ್ಚಾ ತೈಲದ ಖರೀದಿಯಿಂದ ಹಿಂದೆ ಸರಿಯುವ ಪೊಳ್ಳು ವಿದೇಶಾಂಗ ನೀತಿಗಳನ್ನು ಬಿಟ್ಟು ಜಾಗತಿಕ ವೇದಿಕೆಗಳಲ್ಲಿ ಗಟ್ಟಿತನವನ್ನು ತೋರಿಸುವಂತಹ ಅಗತ್ಯ ಇದೆ. ನಮಸ್ಕಾರ.